ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸಹಿ ನನ್ನ ಪಾತ್ರ ಯಾರ್ಯಾರೋ ಮಾಡೋದು ನೋಡಿದೀನಿ, ನಿನ್ನಷ್ಟು ಕೆಟ್ಟದಾಗಿ ಯಾರೋ ಮಾಡಿ ಯಾಕೋ ಹಿಂಗ್ ಮಾಡಿ ಸಂಗೊಳ್ಳಿ ಮುಂದೆ ಮಾನ ಮರ್ಯಾದೆ ತೆಗಿತಾ ಇದ್ರಲ್ಲಿ ಯಾಕ್ರೋ? ನೀವು ನಿರಂಜನ ಆಂಕರು, ಆದ್ರೆ ನಾನು ನಿರಂಜನ. ಬಡಿಲ್ಲ, ನಿಜವಾಗ್ಲೂ ಒಂದು ಮಾತು ಹೇಳಲೇಬೇಕು. ನಮ್ಮ ಮ್ಯೂಸಿಷಿಯನ್ಸ್ ಬರಲಿ, ಅವ್ರಿಗೂ ಜೋರಾದ ಚಪ್ಪಾಳೆ. ನೀವು ಅಬ್ಸರ್ವ್ ಮಾಡಿದ್ರು ಇಲ್ವೋ, ಅಲ್ಲೊಬ್ರು ಅವರೇ ಒಬ್ರು ಹುಡುಗನ ಥರನೂ ಆಡ್ತಾ ಇದ್ರು, ಅವರೇ ಒಬ್ರು ಹುಡುಗಿ ಥರನೂ ಆಡ್ತಾ ಇದ್ರು. ಆ ಸೋಲೆ ಇಲ್ಲ, ಸುಮ್ಮನೆ ಇಬ್ಬರು ಥರನೂ ಹೇಳಿ ನೋಡೋಣ. ಸೋಲೆ ಇಲ್ಲ ನಿನ್ನ ಹಾಡು ಹಾಡುವಾಗ, ಗೆಲುವೆ ಇಲ್ಲ ನಿನ್ನ ಪ್ರೀತಿ ಕಾಯುವಾಗ. ಹಾಡುವೀಗ ಜೀವನ ರಾಗ ಹೂ ಮುಳ್ಳು ಜೋಡಿಯಾಗಿ ಬಾಳೋದೇ ಹೀಳು, ಬೇರೆ ಮಾಡು ಕೈಗಳ ಮೇಲೆ ಹೋರಾಡೋಕೆ ಕೀಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಬರ್ದೇ ಇರೋದಕ್ಕೆ ಮದುವೆ ಆಗದೆ ಇರೋ ಹುಡುಗನಿಗೆ ಮದುವೆ ಮಾಡಿಸಿ ಫಸ್ಟ್ ನೈಟ್ ಮಾಡಿಸಿದ್ರೆ ಮಳೆ ಬರುತ್ತೆ ಅಂತ ಯಾರೋ ಒಬ್ರು ಹೇಳ್ಬಿಡಿಯಾರೆ. ಹಾಗಾದ್ರೆ ಆ ಊರಿಗೆ ಮಳೆ ಬಂತ ಇಲ್ವಾ ಅನ್ನೋ ಕತೆ ಹೇಳಕ್ ಬರ್ತಾರೆ. ಲೆಟ್ಸ್ ವೆಲ್ಕಮ್ ಬೀದರ್ನ ಪಲ್ಲವಿ ಪಾಂಚಾಲ್, ಬಾಗಲಕೋಟೆಯ ಯಶವಂತ್, ಜೂನಿಯರ್ ರಿಷಬ್ ಶೆಟ್ಟಿ, ಸಂಕೇತ್ ಫ್ರಮ್ ಮಂಗಳೂರು, ಸೀನಿಯರ್ ಕಿಲ್ಲಾಡೀಸ್ ಮೈಸೂರಿನ ಕೋಳಿಕಳ್ಳ ಮನೋಹರ್, ಮಂಗಳೂರಿನ ಹಿತೇಶ್, ಕಲಬುರ್ಗಿಯ ಉಲ್ಲಾಸ್, ಉಡುಪಿಯ ರಾಧೇಶ್ ಹಾಗೂ ನಮ್ಮ ಡ್ರಾಮಾ ಜೂನಿಯರ್ ಕುಳ್ಳ ಸಿಂಗಂ ಅರುಣ್. ಬಾರೋ ಬಾರೋ ಮಳೆರಾಯ ಮಹಾರಾಯ ಮಳೆರಾಯ ಬಾರಯ್ಯ ಮಳೆರಾಯ. ನಮಸ್ಕಾರ ಸಂಗೊಳ್ಳಿ. ನಿಮ್ಮೂರಾಗ ಮಳೆ ಐತೇನು? ನಮ್ಮೂರಿಗೆ ಮಳೆ ಬಂದು 10 ವರ್ಷ ಆಯ್ತ್ರಿ. ಮಳೆ ಬರ್ಲಿಲ್ಲ ಅಂದ್ರೆ ಬೆಳೆ ಇಲ್ಲ, ಬೆಳೆ ಇಲ್ಲ ಅಂದ್ರೆ ನಾನು ಪಂಪ್ ಸೆಟ್ ಮನೆಗೆ ಹೋಗಕ್ಕೆ ಆಗಲ್ಲ, ನಾನು ಹೊಲ ಉಳಕ್ಕೆ ಆಗಲ್ಲ, ನಾನು ಬೀಜ ಬಿತ್ತಕ್ಕೆ ಆಗಲ್ಲ, ನನಗೆ ಕಟಾವ್ ಮಾಡ್ಲಿಕ್ಕೆ ಆಗಿಲ್ಲ. ರಂಗಣ್ಣ, ನಮ್ಮ ಊರ ಮಳೆ ಬಂದು 10 ವರ್ಷ ಆಯ್ತು. ಹಿಂಗೆ ಆದ್ರೆ ನಮ್ಮ ಪರಿಸ್ಥಿತಿ ಏನು? ನೋಡ್ರು, ನಮ್ಮೂರಿಗೆ ಮಳೆ ಬರ್ಬೇಕು ಅಂದ್ರೆ ಅದ್ರ ಒಬ್ಬರಿಂದ ಮಾತ್ರ ಸಾಧ್ಯ. ಯಾರು? ಅದೇ ಮಂತ್ರವಾದಿಗಳು. ಅವ್ರ ಹತ್ರ ಹೋಗಿ ಕೇಳ್ಕೊಳ್ಳೋಣ, ಅವರೇ ಏನಾದ್ರೂ ಇದಕ್ಕೊಂದು ಪರಿಹಾರ ಹೇಳ್ತಾರೆ. ಮತ್ತಿಲ್ಲೇ ನಾವು ನಿಂತು ಗೆಳಸ್ ಕೇಳ್ತಿದ್ದೇವೆ, ಬನ್ನಿ ಹೋಗೋಣ. ಇದೆ, ಇಲ್ಲೊಂದೇನೋ ಸಮಸ್ಯೆವಿದೆ. ಅವನ ಕಡೆ ಅವನಿಗೆ ಇಲ್ಲಿ ಕೂತ್ಕೊಳ್ಳಿ, ಇಲ್ಲಿ ಸಮಸ್ಯೆ ಇಲ್ಲ ಮಂತ್ರವಾದಿಗಳೇ. ನಾ ಹೇಳಿದ್ದಿ ಊರಿನಲ್ಲಿ, ನಾ ಕೂತಿರೋ ಜಾಗದಲ್ಲ. ಹೌದು ಹೌದು ಮಂತ್ರವಾದಿಗಳೇ, ನಮ್ಮ ಊರಲ್ಲಿ ಮಳೆ ಬಂದು 10 ವರ್ಷ ಆಯ್ತು. ಇದಕ್ಕೊಂದೇನಾದ್ರೂ ಪರಿಹಾರ ಮಾಡಿಕೊಡಿ. ಓಂ ಡಾಮ್ ಡೂಮ್ ಡು ಸಟ್ಪಟ್ ಡುಮ್ ರಗಡ್ ರಶ್ಮಿ ಅನಾಯವ. ಈ ಊರಿನ ಪೂರ್ವ ದಿಕ್ಕಿನಲ್ಲಿ ಏನಿದೆ? MRP ಬಾರಿದೆ. ಪಂಪ್ ಸೆಟ್ ಮನೆ ಇದೆ, ಅದು ನಂಗೆ ಗೊತ್ತು. ಓ, ನೀವು ಅವಾಗ ಹೋಗ್ತಾ ಇರ್ತೀರಾ? ಅದಲ್ಲೋ ಮೂಕ್ ನನ್ ಮಗನೇ, ಈ ಊರಿನ ಪಂಪ್ ಸೆಟ್ ಇಂದ ಮನ್ಮಾತ್ ಅನ್ನೋ ಒಂದು ಹುಡುಗ ಇದ್ದಾನೆ. ಆ ಹುಡುಗನಿಗೆ ಮದುವೆ ಮಾಡಿಸಿ ಶೋಭನ ಮಾಡಿದ್ರೆ ಮಳೆ ಬರುತ್ತೆ. ಅಲ್ಲ ಮಂತ್ರವಾದಿಗಳೇ, ಅವನಿಗೆ ಮದುವೆ ಮಾಡಿಸೋದಕ್ಕೂ ನಮ್ಮೂರಿಗೆ ಮಳೆ ಬರೋದಕ್ಕೂ ಏನು ಸಂಬಂಧ? ಅನೈತಿಕ ಸಂಬಂಧ. ನಿಮ್ಗೆ ಯಾಕೆ ಮಂತ್ರವಾದಿಗಳು ಹೇಳ್ತಿದ್ರಲ್ಲ? ಆ ಹುಡುಗನಿಗೆ ಮದುವೆ ಮಾಡಿಸಿದ್ರೆ ಮಳೆ ಬರುತ್ತೆ, ಇಲ್ಲ ಅಂದ್ರೆ ಬರಗಾಲಲ್ಲೇ ಸಾಯ್ತರ. ಓಂ ಡಾಮ್ ಡೂಮ್ ಡಿಶ್ ಬಾ ನಮ್ಮ ಹೊಲಕ್ಕ ಬನ್ನಿ ಗಿಡದ ಬಿಡು ಕಡಿಚ 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 ಕಡಿಚ. ಬೇಗ ಮನ್ಮತ ಮನೆಗೆ ಹೋಗಿ ಒಂದು ಪ್ರಶ್ನೆ ಮಾಡೋಣ, ಬನ್ನಿ. ಮನ್ಮಾತ ಮನ್ಮಾತ ಹಳ್ಳಿ ಪೌರ ಬರ್ದೇನೆ ಹಳ್ಳಿ ಪೌರ ಗೆದ್ದಿನಷ್ಟು ಖುಷಿ ಆಗ್ತಿದೆ. ಯಾಕೆ ಹೇಳಿ, ಇವತ್ತು ನನ್ನ ಮದುವೆ ಫಿಕ್ಸ್ ಆಗಿದೆ. ಯಾವಾಗ ಮದುವೆ ಆಗ್ತೀನೋ, ಯಾವಾಗ ಫಸ್ಟ್ ಡೇಟ್ ಆಗುತ್ತೋ. ಆಕ್ಚುಲಿ ನಾನು ಮದುವೆ ಆಗೋದಕ್ಕೆ ಇವತ್ತೇ ಕರೆಕ್ಟ್ ಡೇಟು, ಆದ್ರೆ ಅಂತ ಕಾಸಿಲ್ಲ. ಅದಕ್ಕೆ ನೆಕ್ಸ್ಟ್ ಮಂತ್ ಮದುವೆ ಆಗೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಮನ್ಮತ 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 ಮುಂದಿನ ತಿಂಗಳು ಯಾಕೆ ಮದುವೆ ಆಗ್ತೀವೋ? ಇವತ್ತೇ ಮದುವೆ ಆಗು, ಒಳ್ಳೆ ಮುಹೂರ್ತ ಇದೆ. ಅಣ್ಣ ಆಡಿಯೋ
ಬರ್ತಿದೆ ವಿಡಿಯೋ ಇಲ್ಲಿ. ಇಲ್ಲಿ ಇವತ್ತೇ ಮದುವೆ ಆಗೋಣ ಅಂತಿದ್ದೀನಿ ಅಣ್ಣ, ಕಾಸಿಲ್ಲ. ಅದಕ್ಕೆ ನೀ ಯಾಕೆ ತಲೆ ಕೆಡಿಸ್ಕೊಳ್ತೀಯ? ನಿನ್ನ ಮದುವೆಗೆ ನಾವು 3 ಜನ ಸೇರ್ಕೊಂಡು ಒಂದೊಂದೊಂದೊಂದು ಕೈ ಹಾಕ್ತೀವಿ. ಮದುವೆಗೆ ಅಷ್ಟೇ ಅಣ್ಣ. ಮದುವೆಗೇನೋ ಕೈ ಹಾಕ್ತೀರಾ, ಅದಾದ್ಮೇಲೆ ಸೋಬ್ನ ಅದು ಇದು ಇರುತ್ತಲ್ಲ ಅಣ್ಣ, ಅದಕ್ಕೊಂದೊಂದು ಕೈ ಹಾಕ್ತಿವಿ. ಅಂದ್ರೆ ತನು ಮನದನ ಸಹಾಯ ಮಾಡ್ತೀವಿ ಅಂದ್ವಿ. ಸರಿ ಕಣ. ಯಾಕಣ್ಣ ನೀವು ಇಷ್ಟೊಂದು ಹೆಲ್ಪ್ ಮಾಡ್ತಾ ಇದ್ದೀರಾ? ಪಂಪ್ ಸೆಟ್ ಮನೆಗೆ ಹೋಗಕ್ಕೆ. ಅಂದ್ರೆ ನಿನಗೆ ಗೊತ್ತಲ್ಲ ಮನ್ಮತ, ನಮ್ಮೂರಿಗೆ ಮಳೆ ಬರಲಾರ್ದೆ 10 ವರ್ಷ ಆಯ್ತು. ಅದಕ್ಕೆ ನೀನು ಮದುವೆ ಮಾಡಿಸಿ ಪ್ರಸ್ತಾವ ಮಾಡಿಸಿದ್ವು ಅಂದ್ರೆ ಮಳೆ ಬರುತ್ತೆ ಅಂತ ಮಂತ್ರವಾದಿಗಳು ಹೇಳಿದ್ದಾರೆ. ನಂಗೆ ಆಕ್ಚುಲಿ ಮದುವೆ ಯಾಕೆ ಇಷ್ಟ ಇಲ್ಲ. ನಿಮ್ ಊರಿಗೆ ಮಳೆ ಬರ್ಲಿ ಅನ್ನೋ ಒಂದು ಕಾರಣಕ್ಕೆ ಹಾಕ್ತೀನಿ. ಮೊದ್ಲು ನೀವು ಮದುವೆ ಮಾಡ್ಸೋಣ. ಏನಣ್ಣ ತಮಟೆ ಗಿಮಟೆ ಎಲ್ಲ ಹೊಡಿಸ್ತಾ ಇದ್ದೀರಾ? ಇವತ್ತು ನಾನು ಮದುವೆ ಅನ್ಕೊಂಡಿದ್ದೀರಾ, ಜಾತ್ರೆ ಅನ್ಕೊಂಡಿದ್ದೀರಾ? ಅಣ್ಣ ನೀನ್ ಮದುವೆಗೆ ಇವತ್ತೇ ಪ್ರಸ್ತಾದ್ರ ನಮ್ಮೂರ್ಗೆ ಅದೇ ಜಾತ್ರೆ. ಪಲ್ಲು ಬೇಡ ಹೊಡಿಕೋ ಅಣ್ಣ. ನೀವಿರೋ ಫೋರ್ಸ್ ನೋಡಿದ್ರೆ ಬಾಗ್ಲಲ್ಲೇ ಫಸ್ಟ್ ನೈಟ್ ಮಾಡ್ಸಂಗ ಅಂತ ಇದ್ದೀರಿ. ಮಾಡ್ಕೊಳ್ಳಿ, ನಾವು ನೋಡ್ತೀವಿ. ಅಣ್ಣ ಏನ್ರು ನನ್ ಮದುವೆ ಅನ್ಕೊಂಡ್ರು ಬನ್ಸಂಕ್ರಿ ಜಾತ್ರೆ ಅನ್ಕೊಂಡ್ರು. ನಿಮ್ ಪುಣ್ಯಕ್ಕೆ ಟಿಕೆಟ್ ಇಟ್ಟಿಲ್ಲ. ಅದು ನೀವು ಪ್ರಸ್ತುತದಲ್ಲಿ ಗೆದ್ದು ಬಂದ್ರೆ ನಮ್ಮ ಊರು ಮಳೆ ಬರುತ್ತೆ, ಅದಕ್ಕೆ ವಿಶ್ ಮಾಡ್ತಿದ್ದೀವಿ. ಮನ್ಮತ, ನಮ್ಮೂರಿನ ಭವಿಷ್ಯ ಎಲ್ಲ ನಿನ್ನ ಕೈಯಲ್ಲೇ ಇದೆಯಪ್ಪ. ಅಣ್ಣ ಇಷ್ಟು ದೊಡ್ಡ ಜವಾಬ್ದಾರಿ ಕೊಟ್ರೆ ನಾನು ಹೇಗ್ ಪರ್ಫಾರ್ಮ್ ಮಾಡ್ಲಿ? ಅಂದ್ರೆ ನಿಮ್ ಪರ್ಫಾರ್ಮೆನ್ಸ್ ವೀಕಾ? ಯಾಕ್ರ ಅಣ್ಣನಿಗೆ ಸುಸ್ತು ಮಾಡ್ತೀರಾ? ಬನ್ನಿ ಅಣ್ಣಗೆ ಒಳಗೊಳಗೆ ಪರ್ಫಾರ್ಮೆನ್ಸ್ ಮಾಡ್ಬೇಕು. ಅಣ್ಣ ಮೊದಲ ಪಂದ್ಯಾಟಕ್ಕೆ ಹೋಗುತ್ತಿರೋ ಮನ್ಮಥವರಿಗೆ ಹೊಡಿರಿ ಹಲಗಿ. ಪಲ್ಲು 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 ಅಯ್ಯೋ ಯಾವ್ದೋ ಲೆಟರ್ ಬರ್ದ್ಬಿಟ್ಟು ಹೋಗ್ಬಿಟ್ಟವಳಲ್ಲಪ್ಪ. ಮನ್ಮಥ ಅವರೇ, ಪ್ಲೀಸ್ ನನ್ನ ಕ್ಷಮಿಸಿ. ನಾನು ದಿನಾಲು ಕಾಮಿಡಿ ಕಿಲಾಡಿ ಮಾಡಿ ಮಾಡಿ ನಿರಂಜನ್ ಅವ್ರ ಮೇಲೆ ನಂಗೆ ಫುಲ್ ಹಾರ್ಟ್ ಬಂದ್ಬಿಟ್ಟಿದೆ. ಅಷ್ಟೇ ಅಲ್ಲ, ಅವ್ರಿಗೂ ನನ್ನ ಮೇಲೆ ಫುಲ್ ಲವ್. ಅದಕ್ಕೆ ನಾನು ಅವ್ರ ಜೊತೆ ಓಡೋಗ್ತಾ ಇದ್ದೀನಿ. ಹಾ, ಪ್ಲೀಸ್ ನನ್ನ ಹುಡ್ಕೋ ಪ್ರಯತ್ನ ಮಾಡಬೇಡಿ. ಬಾಯ್. ಗುಡುಗು ಮಿಂಚು ಸಿಡಿಲು ಬರ್ತಾ ಇದೆ ಅಂದ್ರೆ ಒಳಗಡೆ ಪರ್ಫಾರ್ಮೆನ್ಸ್ ಜೋರ್ ಇರಬೇಕು. ಇವತ್ತು ಮಳೆ ಬರೋದಕ್ಕೆ ಇವಳು ಬೇರೆ ಓಡೋಗ್ಬಿಟ್ಟವಳಲ್ಲ. ಫಸ್ಟ್ ಈ ಮ್ಯಾಟ್ರ್ ಹೇಳೋಣ ಅಣ್ಣ. ಅಣ್ಣ ಆಕ್ಚುಲಿ ಒಳಗಡೆ ಏನಾಗೈತೆ ಅಂದ್ರೆ, ಒಳಗಡೆ ಆಗಿರೋದನ್ನ ಹೊರಗಡೆ ಹೇಳಬಾರ್ದು. ಸಂಗೊಳ್ಳಿ ಜನ ಕೇಳ್ತಾರೆ.